ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ನಾವು ಮೆಟ್ರೋಲ್ ಹೋಗ್ತಾ ಇದ್ದೀವಿ. ಈ ನಡುವೆ ಜಾಸ್ತಿ ಮೆಟ್ರೋಲ್ ಓಡಾಡೋದಾಗಿದೆ. ನಾನು ಬಿಂದು ಶಾಪಿಂಗ್ ಅಂತ ಮೆಟ್ರೋದಲ್ಲೇ ಓಡಾಡ್ತಾ ಇದ್ದೀವಿ. ನಾವೀಗ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಸೊ ಮಲ್ಲೇಶ್ವರಂಗೆ ಹೋಗಬೇಕು ಅಂದರೆ ಮೆಟ್ರೋ ನಮಗೆ ಮಂತ್ರಿ ಸ್ಕ್ವೇರಲ್ಲಿ ಇಳ್ಕೊಬೇಕು. ನಾವು ಮಂತ್ರಿ ಸ್ಕ್ವೇರಿಂದ ನಾವು ಮಲ್ಲೇಶ್ವರಂಗೆ ಬೈ ಆಟೋ ಬೈ ವಾಕ್ ಹೋಗ್ಬೋದು. ಸೊ ಮಂತ್ರಿ ಸ್ಕ್ವೇರ್ಗೆ ಬಂದಿದ್ದೀವಿ. ಇಲ್ಲಿ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಿಯರ್ ಒಂದು ಅಕೇಶನ್ಸ್ ಇದೆ. ಸೊ ಆ ಅಕೇಶನ್ಗೆ ನನಗೆ ಒಂದು ಒಳ್ಳೆ ಡ್ರೆಸ್ ಬೇಕಿತ್ತು. ನಾನು ಅಲ್ಲಿ ಒಂದೆರಡು ಶಾಪ್ಗೆ ಹೋದೆ, ಬಟ್ ನನಗೆ ಸೂಟ್ ಆಗುವಂಥ ಡ್ರೆಸ್ ಸಿಕ್ಕಲಿಲ್ಲ. ಸುಮ್ಮನೆ ಅದೇ ನೆಕ್ಸ್ಟು ಮತ್ತು ನಾವು KFC ಏನಾದರೂ ತಿನ್ನೋಣ ಅಂದ್ಕೊಂಡು KFC ತಿನ್ನೋಕ್ಕೆ ಬಂದ್ವಿ. ಬಿಂದು ಏನೋ ಆರ್ಡ್ರ್ ಮಾಡಿದ್ಲು, ರೈಸ್ ಬೌಲ್ ಮಾಡಿದ್ಲು, ಮತ್ತು ಒಂದು ರೋಲ್ ತೊಗೊಂಡ್ವಿ. ಚೆನ್ನಾಗಿತ್ತು ಟೇಸ್ಟು. ಮಕ್ಕಳಿರ್ಲಿಲ್ವಲ್ಲ, ಮಕ್ಕಳಿಲ್ಲ ಅಂದರೆ ಏನಾದರೂ ತಿನ್ನೋದಕ್ಕೆ ಬೇಜಾರು. ಸ್ವಲ್ಪ ಮಾತ್ರ ತೊಗೊಂಡು ಸ್ವಲ್ಪ ತಿಂದ್ಕೊಂಡು ನಾವು ಹೊರಟ್ವಿ. ಬೈ ವಾಕೇ ಹೋದ್ವಿ ಮಲ್ಲೇಶ್ವರಂಗೆ ಹೋದ ತಕ್ಷಣ ಸ್ಟಾರ್ಟಿಂಗೇನೆ ನಮಗೆ ನೋಡಿದರೆ ಸ್ಲಿಪ್ಪರ್ಸ್ ಸಿಕ್ತು. ಸ್ಲಿಪ್ಪರ್ಸ್ ಹತ್ರ ಜಸ್ಟ್ 250, 200, 350 ಆ ಥರ ಪ್ರೈಸ್ ಇತ್ತು. ಏನೋ ಬ್ರ್ಯಾಂಡೆಡ್ ಅಂತ ಹೇಳ್ತಾಯಿದ್ರು. ಬಟ್ ನಮ್ಗಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ನಾವು ಯಾವುದೂ ಪರ್ಚೇಸ್ ಮಾಡಲಿಲ್ಲ ಇಲ್ಲಿ. ಹೋಗಿ ನಿಮ್ಗೇನಾದರೂ ಇಷ್ಟ ಆದರೆ ತೊಗೊಳ್ಳಿ, ಚೆನ್ನಾಗಿದೆ. ತುಂಬ ಇನ್ನೂ ಸೈಜಸ್ ಬೇಕಾದರೆ ಇದೆ ತಂದ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಇಯರಿಂಗ್ಸ್. ನನಗಂತೂ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ನಾವು ಯಾವುದೇ ಪ್ಲೇಸ್ಗೆ ಹೋದ್ರೂ ಫಸ್ಟ್ ಇಯರಿಂಗ್ಸೇ ಪರ್ಚೇಸ್ ಮಾಡೋದು. ಬಟ್ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು. ಯಾವ್ದು ತೊಗೊಳ್ಳಿ 100, 50 ಆ ಥರ ಹೇಳ್ತಾಯಿದ್ರು. ಒಂದಷ್ಟು ತೊಗೊಂಡ್ವಿ. ನೆಕ್ಸ್ಟ್ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಫುಲ್ ಸ್ಟ್ರೀಟಲ್ಲೆಲ್ಲ ಹಾಕ್ಕೊಂಡಿರ್ತಾರೆ, ಶಾಪ್ಸ್ ಇರುತ್ತೆ, ಶಾಪಲ್ಲೂ ಹಾಕ್ಕೊಂಡಿರ್ತಾರೆ. ಬಟ್ ಇಲ್ಲಿ ಒಂದಷ್ಟು ದೂರ ಹೋಗಬೇಕಾಗಿತ್ತು, ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ನಾವು ಹೋದಾಗ ಒಂದು ಆಫ್ಟರ್ನೂನ್ ಆಗಿತ್ತು ಟೈಮು, ಒಂದು 3 o'clock 4 o'clock ಆಗಿತ್ತು ಟೈಮು ನಾವು ಹೋದಾಗ. ಅಷ್ಟರೊಳಗಡೆ ಆಲ್ರೆಡಿ ಶಾಪ್ಸ್ ಎಲ್ಲ ಓಪನ್ ಆಗಿತ್ತು ನೋಡಿ. ಸ್ಟಾರ್ಟಿಂಗಿಂದನೇ ಪ್ಲಾಜಾ ಮತ್ತು ಇದೆಲ್ಲ ಕುರ್ತಾ ಸೆಟ್ಸೇ ಜಾಸ್ತಿ ಇರೋದು. 650, 750, 850 ಆ ಥರ ಅಮೌಂಟ್ಸ್ ಹೇಳ್ತಾಯಿದ್ರು. ಆ್ಯಂಡ್ ಕುರ್ತೀಸ್ ಎಲ್ಲ, ಇದು ಪರ್ಟಿಕ್ಯುಲರ್ ಕುರ್ತೀಸ್ ಇದು ಬಂದು 350 ಅಂತ ಹೇಳಿದ್ರು. ಚಿಕನ್ ಕರಿ ಅಂತಾರಲ್ಲ ಆ ಥರ ಟಾಪ್ಸ್ ಇದು. ಬಟ್ ಇದು ಟ್ರಾನ್ಸ್ಪರೆಂಟ್ ಇರಲಿಲ್ಲ, ಸಖತ್ ತಿಕ್ಕಾಗಿತ್ತು. ಆ್ಯಂಡ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಅವರು 350 ಹೇಳಿದ್ರು, ಮೇ ಬಿ 300ಗೆ ಹಾಕ್ಕೊಡ್ತಾಯಿದ್ರು. ನಾವು ಅಲ್ಲಿ ತೊಗೊಳ್ಳಿಲ್ಲ. ಬಟ್ ಕಲರ್ಸ್ ಇದೆ, ನಿಮಗೆ ಎಷ್ಟೊಂದು ಕಲರ್ಸ್, ಬ್ಲ್ಯಾಕ್ ಇದೆ, ವೈನ್ ಇದೆ, ಕಲರ್ಸ್ ಎಲ್ಲ ಇತ್ತು. ಬೇಕಾದ್ರೆ ಕಲರ್ಸ್ ಇದ್ದರೆ ತೊಗೋಬೋದು. ನಾವಲ್ಲಿ ಏನೂ ತೊಗೊಳ್ಳಿಲ್ಲ. ನೆಕ್ಸ್ಟ್ ಮುಂದೆ ಹಾಗೆ ಬಂದ್ವಿ. ಮುಂದೆ ಬಂದ ತಕ್ಷಣ ಅಲ್ಲೊಂದು ಶಾಪಲ್ಲಿ ಇದೆಲ್ಲ ಕುರ್ತೀಸ್ ಹಾಕ್ತಿದ್ರು. 350, 250 ಕುರ್ತಿ ಸೆಟ್ ಇತ್ತು. ಅದು 350 ಅಂತೆ. ಬಟ್ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಕ್ವಾಲಿಟಿ ಆ್ಯಂಡ್ ಡಿಸೈನ್, ತೊಗೊಳ್ಳಿಲ್ಲ ನಾವು. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಇಲ್ಲಿ ಫುಲ್ಲು ಲೆಹಂಗಾಗಳು, ಕ್ರಾಪ್ ಟಾಪ್ ಆ್ಯಂಡ್ ಲೆಹಂಗಾ ಆ ಥರ ಟಾಪ್ಸು ಇಲ್ಲಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ವರ್ಕ್ ಅಂತ ಅದರ ಮದುವೆ ಅಕೇಶನ್ಗೆ, ಬರ್ತ್ಡೇ ಅಕೇಶನ್ಗೆ ತೊಗೋಬೋದು. ತುಂಬಾ ಚೆನ್ನಾಗಿದೆ. 1500, 3000, 2000 ಆ ಥರ ಹೇಳ್ತಾಯಿದ್ರು. ಒಂದೊಂದು ಪ್ರೈಸಸ್ ಇದೆ. ಬಟ್ ಸೈಜಸ್ಸು XLವರೆಗೂ ಆಗುತ್ತೆ, ಲಾರ್ಜಿಂದ XLವರೆಗೂ ಆಗುತ್ತೆ ಅಷ್ಟೇ. ಅದ್ರ ಮೇಲೆ ಸೈಜಸ್ ಇರಲಿಲ್ಲ. ಬಟ್ ಪ್ರೈಸ್ ವರ್ತ್ ಅನಿಸುತ್ತೆ. ನೀವೇನಾದರೂ ಹೋಗಿ ಬೈ ಮಾಡಬೇಕು ಅಂದರೆ ಬೈ ಮಾಡಿ. ಇದು ಡಿಸೈನ್ಸ್ ತುಂಬ ಚೆನ್ನಾಗಿದೆ ನೋಡಿ. ಒಂದು ಓಪನ್ ಮಾಡಿಸಿದ್ವಿ ನಾವು ತೋರಿಸಿ ಅಂತ. ನೋಡಿ ಇದನ್ನು ತೋರಿಸ್ತಾ ಇದ್ದಾರೆ. ಇದು ಅರೌಂಡ್ 2500 ಏನೋ ಹೇಳಿದ್ರು. ಬೇಕಾದ್ರೆ ಕಮ್ಮಿ ಹಾಕ್ಕೊಡ್ತೀನಿ ತೊಗೊಳ್ಳಿ ಮೇಡಮ್ ಅಂತ ಹೇಳಿದ್ರು. ಬಟ್ ನಾವು ಏನೋ ಅಕೇಶನ್ಸ್ ಇರಲಿಲ್ವಲ್ಲ ಅಂದ್ಬಿಟ್ಟು ತೊಗೊಂಡಿಲ್ಲ. ನೆಕ್ಸ್ಟು ಹಾಗೆ ಮುಂದೆ ಬಂದರೆ ಇಲ್ಲೆಲ್ಲ ಕ್ಲಿಪ್ಸು 20 ಹೋಲ್ಸೇಲ್ ಕ್ಲಿಪ್ಸ್ ಇರುತ್ತಲ್ಲ ಆ ಥರ 20 ನೀವು ಯಾವುದೇ ತೊಗೊಂಡ್ರೂ ಒಂದು ಕವರ್ ಫುಲ್ 20. ನೆಕ್ಸ್ಟು ನಾವು ಹಾಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಇದು ಸ್ಕರ್ಟ್ಸ್ ಇತ್ತು ಇಲ್ಲಿ ನೋಡಿ. ಎಷ್ಟೊಂದು ವೆರೈಟೀಸ್ ಇದೆ ಸ್ಕರ್ಟ್ಸು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಸ್ಕರ್ಟ್ಸ್ ಇತ್ತು ಇಲ್ಲಿ. ಬಟ್ ನನಗೆ ಇದೊಂಥರ ವೈನ್ ಕಲರ್ ತುಂಬ ಇಷ್ಟ ಆಯಿತು. ಎಂಬ್ರಾಯ್ಡ್ರಿ ಆಗಿರ್ಬೋದು, ಆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನಾನು ತೊಗೊಂಡೆ ಇಮಾನಿಗೆ. ನೆಕ್ಸ್ಟು ಇಲ್ಲೆಲ್ಲ ಮುಂದೆ 250 ಟಾಪ್ಸ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ 250, ಯಾವುದೇ ತೊಗೊಳ್ಳಿ 250 ಅಂತೆ. ಅಲ್ಲಿ ಜಾಸ್ತಿ ಇದಿದೆ, ಅದು 250ಗೆ ತೊಗೊಳ್ಳಿ. ಸೈಜಸ್ ಬಂದು S, M, L, XL, XXLವರೆಗೂ ಇದೆ. ಬಟ್ ನಾವು ಈ ಶಾಪಲ್ಲಿ ನಾನೊಂದು 1 ಟಾಪ್ ತೊಗೊಂಡೆ ಆ್ಯಂಡ್ ಬಿಂದು 1 ಟಾಪ್ ತೊಗೊಂಡ್ಲು.
ಬಿಂದು ಇಬ್ಬರು ವೈಟ್ ಕಲರೇ ತೊಗೊಂಡ್ವಿ ನೋಡಿ. ಚೆನ್ನಾಗಿತ್ತು, ಇದು ಒಂಥರ ಕ್ಲಾತ್ ಕ್ರಶ್ ಥರ ಮೆಟೀರಿಯಲಲ್ಲಿ ಇತ್ತು ಇದು. ಸರಿ ಚೆನ್ನಾಗಿರುತ್ತೆ ವೈಟ್ ಅಂತ ಹೇಳಿ ನಾನು ತೊಗೊಂಡೆ. ಅವಳು ಒಂದು ವೈಟ್ ಟಾಪ್ ತೊಗೊಂಡ್ಳು. ನೀವಿಲ್ಲಿ ಯಾವುದೇ ಟಾಪ್ ತೊಗೊಂಡ್ರು 250 ರುಪೀಸೇನೆ, ಯಾವ್ದು ಬೇಕಾದರೂ ತೊಗೋಬೋದು. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಇಲ್ಲಿ ಎಲ್ಲ ಕುರ್ತಾಸು, ಅಂದರೆ ಲಾಂಗ್ ಕುರ್ತಾಸು, ಅಂಬ್ರೆಲಾ ಕುರ್ತಾಸು, ಅಂದರೆ ನಿಮಗೆ ಕ್ಲಾತ್ ಜಾಸ್ತಿ ಅಲ್ಲಿದ್ದಿದ್ದು ರ್ಯಾನ್ ಕ್ಲಾತು. ನೆಕ್ಸ್ಟ್ ಬಿಟ್ಟರೆ ಕಾಟನ್ ಇತ್ತು. ಜಾರ್ಜೆಟಲ್ಲಿ ಎಲ್ಲೋ ರೇರ್ ಇತ್ತು ಅಪ್ಪ ಜಾರ್ಜೆಟಲ್ಲಿ. ನೆಕ್ಸ್ಟ್ ಇದೆಲ್ಲ ಈ ಥರ ಫುಲ್ ಅಂಬ್ರೆಲಾದೆಲ್ಲ 650ಇಂದ ಸ್ಟಾರ್ಟ್ ಆಗುತ್ತೆ. 650, 750, 950, 1000 ಮೇಲೂ ಇದೆ. ಜಾಸ್ತಿ ಫ್ಲೇರ್ಸ್ ಇರುತ್ತೆ. ಅದಕ್ಕೆ ಆ ಪ್ರೈಸ್ಗೆ ಆ ಟಾಪ್ಸ್ ಎಲ್ಲ ವರ್ತ್ ಅನಿಸುತ್ತೆ ನೋಡಿ. ಇದೆಲ್ಲ 650, 750 ಟಾಪ್ಸ್ ಅದೆಲ್ಲ. ನೆಕ್ಸ್ಟ್ ಬ್ಯಾಗ್ಸ್ ನೋಡಿ. ಬ್ಯಾಗ್ಸು ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇದೆ ಬ್ಯಾಗ್ಸು. ಇಲ್ಲಂತೂ ಅವರು ಹೇಳಿದ್ರು 300 ರುಪೀಸ್ ಹೇಳಿದ್ರು ಫಸ್ಟು. ಆಮೇಲೆ 250 ಕೇಳಿದ್ವಿ ನಾವು. 250 ಕೊಡಲ್ಲ ಅಂದರು. ಫೈನಲ್ ಪ್ರೈಸ್ ಬಂದು 300 ಅಂತಂದರು. ಬಟ್ ವರ್ತ್ ಅದು ನಾನು ಆಮೇಲೆ ಮನೆಗೆ ಬಂದು ಅಂದ್ಕೊಂಡೆ ಕೊಟ್ಬಿಟ್ಟು ತೊಗೋಬೋದಾಗಿತ್ತು ಅಂತ. ಬಟ್ ನಾವು ಅಲ್ಲಿ ತೊಗೊಳ್ಳಿಲ್ಲ. ನೆಕ್ಸ್ಟ್ ಅಲ್ಲೆಲ್ಲ ಜಾಸ್ತಿ ಬಟ್ಟೆಗಳೇ ನೋಡಿ. ಇದೆಲ್ಲ ಕುರ್ತಾಸ್ ಎಲ್ಲ ಚೆನ್ನಾಗಿದೆ. ಇದು 650 ರುಪೀಸ್ ಹೇಳಿದ್ರು. ನಾನು 600 ಕೊಡ್ತೀನಿ ಅಂದ್ರೂ ಅವ್ರು ಕಡಿಮೆ ಮಾಡಿಕೊಳ್ಳೇ ಇಲ್ಲ. ಬಟ್ ನನಗೆ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು. ಬಟ್ ಅದು ರ್ಯಾನ್ ಕ್ಲಾತ್. ಅದು ನಂಗೆ ಯೂಶ್ವಲಿ ರ್ಯಾನ್ ಕ್ಲಾತ್ ಅಂದರೆ ಅಷ್ಟು ಇಷ್ಟನೇ ಆಗಲ್ಲ. ಬಿಕಾಸ್ ಅದು ಒಂದು ಸಲ ವಾಶ್ ಮಾಡಿದ್ರೆ ಮತ್ತೆ ಬಟ್ಟೆ ಎಲ್ಲ ಒಂಥರ ಮುದುರ್ಕೊಂಡಂಗಾಗಿರುತ್ತೆ. ಅಷ್ಟು ಚೆನ್ನಾಗಿರಲ್ಲ. ಬಟ್ ಇಷ್ಟಪಡೋರು ಇಷ್ಟಪಡ್ತಾರೆ. ಬಟ್ ನನಗೆ ಪರ್ಸ್ನಲಿ ರ್ಯಾನ್ ಇಷ್ಟ ಇಲ್ಲ. ನೋಡಿ, ಇಲ್ಲಿ ಯಾವುದೇ ನೀವು ತೊಗೊಂಡ್ರು 650. ಇದೆಲ್ಲ ಫುಲ್ ಕುರ್ತಾ ಸೆಟ್ಟು, ದುಪ್ಪಟ್ಟ ಇರಲ್ಲ, ಪ್ಯಾಂಟ್ ಆ್ಯಂಡ್ ಬಾಟಮ್ ಇರುತ್ತೆ. 650 ಕಲರ್ಸ್ ಇದೆ. ಮತ್ತು ನೋಡಿ ಇದೆಲ್ಲ ಇದೆ, ಅಷ್ಟೆಲ್ಲ ಕುರ್ತಾ ಸೆಟ್. ನೆಕ್ಸ್ಟ್ ನಾವು ಅಲ್ಲೇನೂ ತೊಗೊಳ್ಳಿಲ್ಲ. ನೆಕ್ಸ್ಟ್ ಅಲ್ಲೊಂದು ಶಾಪಲ್ಲಿ ಡ್ರೆಸ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಬಾ ನೋಡೋಣ ಸೈಜಸ್ ಇದೆಯಾ ಅಂತ ಕೇಳಿದ್ವಿ. ಇರಲಿಲ್ಲ. 1800 ರುಪೀಸ್. ಬಟ್ ಸೈಜಸ್ ಇರಲಿಲ್ಲ. ನೆಕ್ಸ್ಟ್ ಇಲ್ಲೂ ಅಷ್ಟೇ 750 ಇಲ್ಲಿ ದುಪ್ಪಟ್ಟ ಇದೆ. ಇದಕ್ಕೆ ದುಪ್ಪಟ್ಟ ಸೆಟ್, ಇದು ಪ್ಯಾಂಟು ಬಾಟಮು ಎಲ್ಲ ಇದೆ. ಬಟ್ ಇಲ್ಲಿ 750 ರುಪೀಸ್. ಇಲ್ಲೂ ನಾನು ಏನೂ ತೊಗೊಳ್ಳೆ, ಸೆಟ್ಸ್ ಎಲ್ಲ ನನಗೆ ಬೇಡ ಇವಾಗ ಸದ್ಯಕ್ಕೆ ಅನಿಸ್ತು. ಸೊ ಸೆಟ್ಸ್ ಯಾವುದು ತೊಗೊಂಡಿಲ್ಲ ನಾನು. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನರ್ ಬೇಕಾದರೆ ಇನ್ನರ್ಸ್ ಎಲ್ಲ ಇದೆ, ಇನ್ನರ್ಸ್ ತೊಗೋಬೋದು. ನೆಕ್ಸ್ಟ್ ಹಾಗೆ ನಾವು ಮುಂದೆ ಬರ್ತಾ ಇದ್ವಿ. ಒಂದು ಶಾಪಲ್ಲಿ ಫುಲ್ ಈ ಥರ ಜ್ಯುವೆಲರೀಸ್ ಇತ್ತು ನೋಡಿ. ಎಷ್ಟಿದೆ ಜ್ಯುವೆಲ್ಸು ಎಲ್ಲ. ಈಗ ಹಬ್ಬ ಸೀಸನ್ ಅಲ್ವಾ, ಒಳ್ಳೆ ಜ್ಯುವೆಲ್ಸ್ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿದ್ರು. ಬ್ಯಾಂಗಲ್ಸ್ ಇದೆ, ಇಯರಿಂಗ್ಸ್ ಇದೆ. ಬಟ್ ನಾವೇನೂ ತೊಗೊಳ್ಳಿಲ್ಲ. ನೆಕ್ಸ್ಟು ಇಲ್ಲೂ ಅಷ್ಟೇ, ಇಲ್ಲೊಂದು ಟಾಪ್ ನೋಡಿದ್ವಿ ದೂರದಿಂದ. ಇದು ಲ್ಯಾವೆಂಡರ್ ಕಲರ್ದು, ಸಾರಿ ಲ್ಯಾವೆಂಡರ್ ಅಲ್ಲ, ಆ್ಯಕ್ಚುಲಿ ಪರ್ಪಲ್ ಕಲರ್ದು. ಕೇಳಿದ್ವಿ ಎಷ್ಟಂದ್ರು 850 ಹೇಳಿದ್ರು. 850 ಮೇಲೆ ಕಡಿಮೆ ಮಾಡ್ಕೊಳ್ಳೇ ಇಲ್ಲ. ಸೊ ಬೇಡ ಅಂದ್ಕೊಂಡು ಬಂದ್ವಿ. ನೋಡಿ, ಇಲ್ಲೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ. ಇದೆಲ್ಲ ಕ್ರಾಪ್ ಟಾಪ್ಸ್, ಇದೆಲ್ಲ ಕ್ರಾಪ್ ಟಾಪ್ಸು 1000 ಮೇಲೇ ಅದೆಲ್ಲ. ನೆಕ್ಸ್ಟು ಇಲ್ಲೆಲ್ಲ ಬ್ಲೌಸ್ ಎಲ್ಲ ಅಷ್ಟೇ ಸೇಲ್ ಮಾಡ್ತಾಯಿದ್ರು. ಕ್ವಾಲಿಟಿ ನಾನು ನೋಡಿದೆ, ಚೆನ್ನಾಗಿದೆ. 300 ರುಪೀಸಿಂದ 1000ವರೆಗೂ ಇದೆ. ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ಇದೆ. ಆ್ಯಂಡ್ ಸೈಜು ಅಪ್ ಟು 42, 44ವರೆಗೂ ಇದೆ. ಅಲ್ಲಿ ಮಾರ್ಜಿನ್ ಇರುತ್ತೆ, ಮಾರ್ಜಿನಿಂದ ನೀವು ಸ್ಟಿಚ್ ಮಾಡಿಸ್ಕೊಬೋದು ನಿಮ್ಮ ಸೈಜ್ಗೆ. ನೋಡಿ, ಇಲ್ಲಿ ಎಷ್ಟು ವೆರೈಟೀಸ್ ಇದೆ. ರೆಡ್ಡು ಚೆನ್ನಾಗಿದೆ ಅದು, ಬಟ್ ಫುಲ್ ಸ್ಲೀವ್ಸ್ ಇತ್ತು ಅದು. ಎಲ್ಲ ಕಲರ್ಸು ಇದೆ, ಯಾವ ಕಲರ್ಸ್ ಬೇಕಾದರೂ ತೊಗೋಬೋದು. ನೆಕ್ಸ್ಟ್ ನೋಡಿ, ಇಲ್ಲೂ ಅಷ್ಟೇ ನಮಗೆ ಅಲ್ಲೆಲ್ಲ ವೀಡಿಯೋಸ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮ್ಗೆ ಅನಿಸುತ್ತೆ, ಜ್ಯುವೆಲ್ಸ್ನೆಲ್ಲ ಸೇಲ್ ಮಾಡೋದಕ್ಕೆ. ಬಟ್ ನಾವು ಅಲ್ಲಿ ಹೋದ್ವಿ. ಇದೆಲ್ಲ ನಾರ್ಮಲ್ ಜ್ಯುವೆಲ್ಸ್ ಇದೆಲ್ಲ. ಬಟ್ ಇಲ್ಲಿರೋದೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿರೋದಿತ್ತು. ಅವರು ಹೇಳಿದ್ರು 1500, 1000 ಆ ಥರ ರೇಂಜಲ್ಲಿ ಹೇಳಿದ್ರು. ನೋಡಿ, ಇದೆಲ್ಲ ಸೆಟ್ಟು 1000. ಇದೆಲ್ಲ ನೋಡಿ, ಇದೆಲ್ಲ ಫುಲ್ಲು ನಾವೆಲ್ಲ ಇವಾಗ ಆನ್ಲೈನೆಲ್ಲ ನೋಡ್ತೀವಲ್ವ, ಅದೇ ಥರ ಸೆಟ್ಸ್ ಎಲ್ಲ ಇಲ್ಲಿದ್ದಿದ್ದು. ನೆಕ್ಸ್ಟ್ ನಾವು ಅದೇ ಶಾಪ್ ಒಳಗಡೆ ಹೋದ್ವಿ. ಅಲ್ಲೆಲ್ಲ ನೋಡ್ಕೊಂಬರೋಣ ಸುಮ್ಮನೆ ಅಂತ. ಬಟ್ ಇಲ್ಲೂ ಅಷ್ಟೇ, ಇಲ್ಲೂ ಬ್ಲೌಸಸ್ ಇದೆ ನೋಡಿ ಒಳಗಡೆ. ಅದು ಅಷ್ಟೇ 300, 350. ಲೆಗ್ಗಿನ್ಸ್ ಇತ್ತು, ಮತ್ತು ಟಾಪ್ಸ್ ಇತ್ತು, ಆಮೇಲೆ ಕಾಟನ್ ಪ್ಯಾಂಟ್ಸು, ಆ ಥರ ಎಲ್ಲ ಇಲ್ಲಿ ಕಲೆಕ್ಷನ್ಸ್ ಇತ್ತು ನೋಡಿ. ಇದೆಲ್ಲ ಈ ಶಾಪಲ್ಲಿ ಫುಲ್ಲು ಟಾಪ್ಸು, ವೆಸ್ಟರ್ನ್ ಇದೆ, ಟ್ರೆಡಿಷ್ನಲ್ ಇದೆ, ಎರಡೂ ಇದೆ. ಹಾಗೆ ಮುಂದೆ ಬಂದರೆ ನೋಡಿ, ಇಲ್ಲೆಲ್ಲ ಬ್ಯಾಗ್ಸು ಇದೆಲ್ಲ ಮೇಕಪ್ ಬಾಕ್ಸು, ಆ ಥರ ಬಾಕ್ಸಸ್ ಎಲ್ಲ ಇತ್ತು. ನೆಕ್ಸ್ಟು ಮತ್ತೆ ಕುರ್ತಾಸ್. ಸ್ವಲ್ಪ ಮುಂದೆ ಬಂದು ನಾವು ಕುರ್ತಾಸ್ ನೋಡ್ತಾ ಇದ್ವಿ. ಅಲ್ಲೂ ಅಷ್ಟೇ ಕುರ್ತಾಸ್ ಚೆನ್ನಾಗಿತ್ತು. ಅಲ್ಲೂ ಅಷ್ಟೇ ಜಸ್ಟ್ 250. ನೀವು ಯಾವ ಕುರ್ತಿ ತೊಗೊಳ್ಳಿ ಜಸ್ಟ್ 250 ರುಪೀಸ್. ನೋಡಿ, ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು ಈ ಶಾಪಲ್ಲಿ. ಇದು ನಾನು ತೊಗೊಂಡೆ. ಬಟ್ ಯಾಕೋ ನನಗೆ
ಮೇ ಬಿ ಆಗಲ್ಲ ಅನ್ನೋ ಡೌಟ್ ಇತ್ತು. ಸೊ ರಿಟರ್ನ್ ಮಾಡಿದೆ ನಾನು ಅದನ್ನು. ಇಲ್ಲ ಇದೆಲ್ಲ ಕುರ್ತಾ ಸೆಟ್ ಲಾಸ್ಟ್ ಟೈಮ್ ನಾನು ಮಲ್ಲೇಶ್ವರಂಗೆ ಹೋಗಿದ್ದಾಗ ನಾನು ತೊಗೊಂಡಿದ್ದೆ ಇಲ್ಲಿ 650 ಕೊಟ್ಟು. ಇದು ಅಷ್ಟೇ ಟಾಪ್ಸ್ ಇದೆಲ್ಲ ಟಾಪ್ಸ್ ಕುರ್ತಾಸ್. ಸ್ಕರ್ಟ್ ಇದೆಲ್ಲ ಸ್ಕರ್ಟ್ ಇದೆ. ಆಮೇಲೆ ವೆಸ್ಟ್ರನ್ದು ಟಾಪ್ಸ್ ಇದೆ. ಫುಲ್ ಗೌನ್ಸ್ ಥರ ಇರುತ್ತೆ. ಅದೆಲ್ಲ ಒಂದು 550 650 ಆ ರೇಂಜಲ್ಲಿತ್ತು. ಇದು ಅಷ್ಟೇ ಟಾಪ್ಸ್ ಎಲ್ಲ 250 ರುಪೀಸ್. ನಾನು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಇದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತು. ಬಟ್ ಕ್ಲಾತ್ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಕೇಳಿದೆ 900 ಹೇಳಿದ್ರು. ಆಮೇಲೆ ಲಾಸ್ಟಲ್ಲಿ ಬರಬೇಕಾದ್ರೆ ಇದೊಂದು ಟಾಪ್ ನೋಡಿದೆ. ಇದು ಇಷ್ಟ ಆಯಿತು. ಅದು ಜಸ್ಟ್ 250 ರುಪೀಸ್ ಹೇಳಿದ್ರು. ನೋಡಿ ಇದು ಗ್ರೀನು ಚೆನ್ನಾಗಿತ್ತು. ಇವೆಲ್ಲ ವಿ ಶೇಪಲ್ಲಿದೆ. ಎಲ್ಲ ಡಿಸೈನ್ಸ್ ಎಲ್ಲ ವಿ ಶೇಪಲ್ಲಿತ್ತು. ಇದು ಪ್ಲಾಜಾ ವಿತ್ ಪ್ಲಾಜೋ ಇದೆ. ಟಾಪ್ ವಿತ್ ಬಾಟಮ್ ಪ್ಲಾಜೋ ಸೆಟ್ಟು. ಅದು 350 ರುಪೀಸ್ ಇತ್ತು. ಇದೆಲ್ಲ 350ನೇ. ಬರೀ ಕುರ್ತಾಸ್ ಇದ್ದರೆ 250. ಇಲ್ಲಿ ಮಕ್ಕಳು ಡ್ರೆಸ್ ಎಲ್ಲ ಇತ್ತು. ಬಟ್ ಇಮಾನಿ ಸೈಜಸ್ ಇರಲಿಲ್ಲ. ಅದಕ್ಕಿಂತ ಚಿಕ್ಕ ಚಿಕ್ಕ ಮಕ್ಕಳು ಸೈಜಸ್ ಇತ್ತು. 250 350 ಅಷ್ಟೇ. ಕಾಟನ್ ಮೆಟೀರಿಯಲ್ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿ ಬ್ಯಾಗ್ಸು ಮತ್ತು ಇಲ್ಲಿ ಟಾಯ್ಸ್ ನೋಡಿದ್ವಿ. ನಮ್ಮ ಸದ್ವಿಕ್ ಯಾವ್ದಾದ್ರು ಟಾಯ್ಸ್ ತೊಗೊಳ್ಳೋಣ ಅಂತ. ಯಾವ್ದು ತೊಗೊಂಡ್ರು 100 ರುಪೀಸ್ ಅಂತೆ. ನನ್ನ ಮಗ ಈ ಥರ ಕ್ವಾಲಿಟೀಸ್ ಎಲ್ಲ ಒಂದು ದಿನವೂ ಬಿಡಲ್ಲ, ಹಾಳು ಮಾಡಿಡ್ತಾನೆ ಅಂತ ನಾವಲ್ಲೇನು ಪರ್ಚೇಸ್ ಮಾಡಲಿಲ್ಲ. ಸುಮ್ಮನೆ ಏನಕ್ಕೆ ವೇಸ್ಟ್ ಅಮೌಂಟ್ ಎಲ್ಲ ಅಂದ್ಕೊಂಡು ನಾವಲ್ಲೇನು ತೊಗೊಳ್ಳಿಲ್ಲ. ನೀವು ಯಾವ್ದು ತೊಗೊಂಡ್ರು 100 ರುಪೀಸ್ ಇಲ್ಲಿ. ನೆಕ್ಸ್ಟ್ ಬ್ಯಾಗ್ಸು ಇಲ್ಲೂ ಅಷ್ಟೇ 350 300 ರುಪೀಸ್ ಇತ್ತು ಬ್ಯಾಗ್ಸ್ ಎಲ್ಲ. ನೋಡಿ ಚೆನ್ನಾಗಿತ್ತು. ಒಂದು ಬ್ಯಾಗ್ ಕೇಳಿದೆ ನಾನು. ಅವರು 350 ಏನೋ ಹೇಳಿದ್ರು. ನೋಡಿ ಇದೆಲ್ಲ 350ನೇ. ಇದು ಆವಾಗ ಒಂದು ಟೈಮಲ್ಲಿ ಟ್ರೆಂಡ್ ಇತ್ತು. ಇವಾಗ ಟ್ರೆಂಡ್ ಇಲ್ಲ. 400 ರುಪೀಸ್. ಟ್ರೆಂಡ್ ಇಲ್ಲ ಅಂದ್ರೂ ಅವ್ರು 400 ರುಪೀಸ್ ಹೇಳಿದ್ರು. ಇಲ್ಲೆಲ್ಲ ಸ್ಮಾಲ್ ಪಾಟ್ಸ್. ಆ್ಯಂಡ್ ನೆಕ್ಸ್ಟು ಇದು ಇವಾಗೆಲ್ಲ ಅದು ಜುವೆಲ್ಸ್ ಹಬ್ಬಕ್ಕೆ ಲಕ್ಷ್ಮೀ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲಿತ್ತು. ಇವಾಗೆಲ್ಲ ಕಡೆ ಅದೇ ಅಲ್ವಾ. ನಾನು ಲಾಸ್ಟ್ ವಿಡಿಯೋ ನೋಡಿದ್ದೀರ ಚಿಕ್ಕಪೇಟೆಯಲ್ಲೂ ಅಷ್ಟೇ. ಬರೀ ಈ ಥರ ಶಾಪ್ಸೇ ಜಾಸ್ತಿ ಇದ್ದಿದ್ದು ಚಿಕ್ಕಪೇಟೆಯಲ್ಲಿ. ಆಲ್ಮೋಸ್ಟ್ ಇಲ್ಲೂ ಇದೆ. ಬಟ್ ಎಲ್ಲ ಡ್ರೆಸ್ಸಸ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ಈ ಥರ ಶಾಪ್ಸು. ಏನಿದ್ರೂ ಲಕ್ಷ್ಮೀ ಹಬ್ಬಕ್ಕೆ ಯಾವುದ್ಯಾವ್ದು ಐಟಮ್ಸ್ ಇದೆ ಇದೆಲ್ಲ 150 ರುಪೀಸ್. ಇದು ಲಕ್ಷ್ಮಿಗೆ 175 150 ಸೈಜಸ್ ಮೇಲೆ ಡಿಪೆಂಡ್ಸು. ಜಡೆ ಇದೆ, ಹಾರಗಳಿದೆ. ಬಿಂದು ಎಲ್ಲ ವೀಡಿಯೋ ಮಾಡ್ತಿದ್ದಾಳೆ. ನಾನಲ್ಲಿ ಏನೋ ನೋಡ್ತಾ ಇದ್ದೆ. ನೋಡಿ ಇದು ಲಕ್ಷ್ಮಿಗೆ ಹಿಂದೆಗಡೆ ಹಾಕೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅದಿದೆಯಲ್ಲ ಅದನ್ನು ಕಾಯಿಗೆ ಚುಚ್ಚಿದ್ರೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾವಿಲ್ಲಿ ಒಂದು ಶಾಪ್ ಮಾಡಿದ್ವಿ. ಬಿಂದು ಬೇಕು ಅಂತ ಹೇಳಿದ್ಲು. ಅವಳೊಂದು ತೊಗೊಂಡ್ಳು. ನೋಡಿ ಇದು ಚೆನ್ನಾಗಿತ್ತು ಅಂದ್ಬಿಟ್ಟು ಇದು ತೊಗೊಂಡ್ವಿ ನಾವು. ಅದು ನಾವು ತೊಗೊಂಡಿದ್ದು ಪ್ರೈಸು 150 ರುಪೀಸ್. ಅದು ಚೆನ್ನಾಗಿತ್ತು. ರೇಂಜಸ್ ಸೈಜಸ್ ಮೇಲೆ ಡಿಪೆಂಡು. 250 300 350ವರ್ಗೂ ಇದೆ. ನೀವು ದೊಡ್ಡದು ಕೂರಿಸ್ತೀನಿ ಅಂತಂದರೆ 350ವರ್ಗೂ ಇದೆ. ನೋಡಿ ಇಲ್ಲೆಲ್ಲ ಇದೆಲ್ಲ ನನಗೆ ಆ್ಯಕ್ಚುಲಿ ಇದು ಬೇಕಿತ್ತು. ಕೇಳಿದೆ 950 ಹೇಳಿದ್ರು. ಕಿರೀಟ ಇದೆಯಲ್ಲ, ಲಕ್ಷ್ಮಿಗೆ ಒಂದು ಕಿರೀಟ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಅದೆಲ್ಲ 350 ರೇಂಜಲ್ಲಿ ಹೇಳಿದ್ರು. 950 ರೇಂಜಲ್ಲಿ ಹೇಳಿದ್ರು. ಬ್ಯಾಂಗಲ್ಸ್ ಬೇಕು. ಈಗ ಅರಿಶಿನ ಕುಂಕುಮ ಕೊಡೋದಕ್ಕೆಲ್ಲ ಬ್ಯಾಂಗಲ್ಸ್ ಬೇಕಲ್ಲ. ಇದೆಲ್ಲ ಹೋಲ್ಸೇಲಲ್ಲಿ ಡಜನ್ 40 ರುಪೀಸ್ ಹೇಳಿದ್ರು. ಬಟ್ ನಾನು ಕ್ಯಾರಿ ಮಾಡೋಕ್ಕಾಗಲ್ಲ. ಇನ್ನು ನಾವು ಹೋಗೋವರೆಗೂ ಸುಮ್ಮನೆ ಒಡೆದೋಗುತ್ತೆ. ಹಬ್ಬ ಹತ್ರ ಬಂದಾಗ ತೊಗೊಳ್ಳೋಣ ಅಂದ್ಕೊಂಡು ನಾವಲ್ಲೇನು ತೊಗೊಳ್ಳಿಲ್ಲ. ರಿಟರ್ನ್ ಬಂದ್ವಿ. ನೋಡಿ ಮತ್ತೆ ಅದೇ ಥರ ಸೇಮ್ ಲಕ್ಷ್ಮಿಗೆ ಏನೇನು ಐಟಮ್ಸ್ ಬೇಕು ಅದೆಲ್ಲ ಐಟಮ್ಸ್ ಇಲ್ಲಿತ್ತು. ಸರಿ ನೋಡಿಕೊಂಡು ಅದು ಫುಲ್ ನಂಗೆ ಲಕ್ಷ್ಮಿ ಎಲ್ಲ ಅಟ್ರಾಕ್ಷನ್ ಆಗಿದೆ. ಅಲ್ಲಿ ರೋಡಲ್ಲಿ ಹೋಗ್ತಾಯಿದ್ರೆ ಒಂದು ಸಲ ವಿಸಿಟ್ ಮಾಡಿ ನೋಡಬೇಕು ಅಂತ ಅನಿಸುತ್ತೆ. ಸೊ ನಾವು ಬಂದು ನೋಡ್ತಾ ಇದ್ದೀನಿ. ಆ ಕಿರೀಟ ಎಲ್ಲ ಕೇಳ್ತಾ ಇದ್ದೀನಿ. ಅವರು ಹೇಳಿದ್ರು 1500 ಆಗುತ್ತೆ ಮೇಡಮ್ ಅಂತ. ನೋಡಿ ಇಲ್ಲೆಲ್ಲ ಯಾವ್ಯಾವ ಸೈಜಸ್ ಬೇಕೆಲ್ಲ ಇದೆ. ನಮಗೆ ಅಷ್ಟೊತ್ತಿಂದ ಓಡಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ನೆಕ್ಸ್ಟ್ ಅಲ್ಲೇ ಆಶಾ ಸ್ವೀಟ್ಸ್ ಇತ್ತು. ಹೋಗಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ನಾನು ಫಸ್ಟ್ ಟೈಮ್ ಆಶಾ ಸ್ವೀಟ್ಸ್ಗೆ ಹೋಗಿ ಸ್ವೀಟ್ಸ್ ತಿಂದಿದ್ದು.
ಬಟ್ ತುಂಬಾ ಚೆನ್ನಾಗಿತ್ತು. ನಾವೇನು ತೊಗೊಂಡ್ವಿ ಅಂತಂದರೆ ಅಲ್ಲಿ ಮೇಯ್ನ್ ಫೇಮಸ್ ಅಂದರೆ ಬಾದಾಮ್ ಮಿಲ್ಕ್ ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ತೊಗೋತಾಯಿದ್ರು. ಸೊ ನಾನು ತೊಗೊಂಡು ಟೇಸ್ಟ್ ಮಾಡಿದೆ. ನಾನು ಕೋಲ್ಡ್ ತೊಗೊಂಡಿದ್ದೆ ಆ್ಯಕ್ಚುಲಿ, ಸಖತ್ತಾಗಿತ್ತು. ನೆಕ್ಸ್ಟು ಸ್ವೀಟ್ಸ್ ಬಂದು ರಸಗುಲ್ಲ ಮತ್ತು ರಸಮಲೈ ತೊಗೊಂಡ್ವಿ, ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ನಮಗಂತೂ ಮಕ್ಳನ್ನ ಬಿಟ್ಟು ನಾವೇ ತಿನ್ನಬೇಕಲ್ಲ ಅಂತ ಬೇಜಾರಾಗ್ತಾಯಿತ್ತು. ಸೊ ಅವ್ರಿಗೂ ಏನಾದರೂ ತೊಗೊಂಡು ಹೋಗೋಣ ಅಂತೇಳಿ ಇಮಾನಿಗೆ ಆ್ಯಕ್ಚುಲಿ ಡೋನಟ್ಸ್ ಅಂದರೆ ತುಂಬಾ ಇಷ್ಟ. ಇಮಾನಿಗೂ ಸದ್ವಿಕ್ಕೂ ಡೋನಟ್ಸ್ ತೊಗೊಂಡು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಸಾಕಾಗಿದೆ, ಫಸ್ಟ್ ಮನೆಗೆ ಸೇರ್ಕೊಳ್ಳೋಣ ಅನಿಸ್ತಾಯಿತ್ತು ನಮಗೆ. ಸೊ ಹೊರಟ್ವಿ ನಾವು. ಹಾಯ್ ಫ್ರೆಂಡ್ಸ್, ನಿನ್ನೆ ನಾವು ಮಲ್ಲೇಶ್ವರಂಗೆ ಹೋಗಿದ್ವಿ. ಸಿಕ್ಕಾಬಿಟ್ಟೆ ಸುತ್ತಾಡಿದ್ದೀವಿ. ಬಟ್ ನಮ್ಗೆ ಏನು ಗೊತ್ತಾ ಟಯರ್ಡ್ ಆಗಿದೆ ಅಂದರೆ, ಅಲ್ಲಿ ನಾವು ಶಾಪಿಂಗ್ ಮಾಡೋದಕ್ಕೆ ಟಯರ್ಡ್ ಆಗಲಿಲ್ಲ, ಓಡಾಡೋದಕ್ಕೆ ಟಯರ್ಡ್ ಆಗಲಿಲ್ಲ. ಮೇನ್ ಅಂದರೆ ಮೆಟ್ರೋ ಹತ್ತೋದು, ಮೆಟ್ರೋ ಇಳಿಯೋದು, ಆ ಮಂತ್ರಿ ಸ್ಕ್ವೇರ್ಗೆ ಹೋಗೋದು, ಅಲ್ಲಿಂದ ಬರೋದು. ಅಯ್ಯೋ, ನಮಗೆ ಅಲ್ಲಿ ಮಂತ್ರಿ ಸ್ಕ್ವೇರಲ್ಲಿ ಎಲ್ಲಿದೆ ನಮಗೆ ಮೆಟ್ರೋ, ರಿಟರ್ನ್ ಹೋಗ್ಬೇಕಾದ್ರೆ ಗೊತ್ತೇ ಆಗಲಿಲ್ಲ ನಮಗೆ. ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅಲ್ಲಿ ಇಲ್ಲಿ ಓಡಾಡಿನೇ ಸಿಕ್ಕಾಬಿಟ್ಟೆ ಟಯರ್ಡ್ ಆಯಿತು. ಸೊ ಬರೋದು ನೈಟ್ ಆಯಿತು. ಬಂದು ನೈಟು ಅಡುಗೆ ಮಾಡಬೇಕಿತ್ತು, ಅಡುಗೆ ಮಾಡಿ ಊಟ ಮಾಡಿ ಮಲಗಿದ್ವಿ. ಇದು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿ ಇವಾಗ ನಾನು ಅಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ವರ್ತ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಹೋಗಿದ್ರೆ ಗೊತ್ತಿರುತ್ತೆ. ಕುರ್ತಾಸು ಮತ್ತು ನಮಗೆ ಕ್ಲಾತಿಂಗ್ಗೆ ಮಾತ್ರ ಬೆಸ್ಟ್ ಪ್ಲೇಸ್ ಅದು. ನಿಮಗೇನಾದರೂ ಅಕೇಶನ್ಸ್ ಇದ್ದರೆ ಹೋಗಿ. ಲೆಹಂಗಾಗಳು ಒಳ್ಳೊಳ್ಳೆ ಲೆಹಂಗಾಗಳಿದೆ. ವಿಡಿಯೋಸ್ ಫುಲ್ಲು ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ವೆರೈಟೀಸ್ ಇದೆ ಅಂತ. ಲೆಹಂಗಾಗಳಾಗಿರ್ಬೋದು, ಕುರ್ತಾಸ್ ಆಗಿರ್ಬೋದು, ಸಖತ್ ಕಲೆಕ್ಷನ್ಸ್ ಇದೆ. ಒಂದ್ಸಲ ವಿಸಿಟ್ ಮಾಡಿ. ಬಟ್ ನನಗೆ ಇವಾಗ ನಿಯರ್ ಬೈ ನನಗೇನು ಫಂಕ್ಷನ್ಸ್ ಇರಲಿಲ್ಲ. ಸೊ ಲೆಹಂಗಾಸ್ ಆ ಥರ ಹೆವಿ ಗ್ರ್ಯಾಂಡ್ ಏನು ನಾನು ತೊಗೊಳ್ಳಿಲ್ಲ. ಒಂದು ಸಿಂಪಲಾಗಿ ಕ್ಯಾಶುವಲ್ ಆಗಿ ಟೆಂಪಲ್ಗೆ ಹೋಗೋದು ಒಂದಷ್ಟು ಕುರ್ತಾಸ್ ತೊಗೊಂಡಿದ್ದೀನಿ ನಾನು ಮತ್ತು ಬಿಂದು. ಆಮೇಲೆ ಇಯರಿಂಗ್ಸ್ ಕಲೆಕ್ಷನ್ ಸಖತ್ತಾಗಿದೆ. ತೋರಿಸ್ತೀನಿ, ಒಂದಷ್ಟು ತೊಗೊಂಡಿದ್ದೀನಿ. ಬಟ್ ಫಸ್ಟು ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ. ನಾನು ಎಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟು ಒಂದು ಕುರ್ತಾ ತೊಗೊಂಡಿದ್ದೀನಿ. ಇದು ತುಂಬ ಕಡೆ ಇತ್ತಪ್ಪ ಇದು ಕುರ್ತಾ. ಇವಾಗ ಈ ಥರ ಕ್ಲಾತಲ್ಲಿ ಬಂದಿದೆ. ಇದು ನೋಡಿ, ಒಂಥರ ಕ್ಲಾತ್ ಕ್ರಶ್ ಥರ ಆಗಿದೆ ನೋಡಿ ಕ್ಲಾತ್. ಬಿಂದು ತೊಗೊಂಡಿರೋದು ಇದು ಟಾಪು. ಇದಕ್ಕೆ ಸ್ಲೀವ್ಸು ಇದೆ ಒಳಗಡೆ. ಸ್ಲೀವ್ಸ್ ಇದೆ. ಸ್ಲೀವ್ಸ್ ಒಳಗಡೆ ಕೊಟ್ಟಿದ್ದಾರೆ. ಇಷ್ಟೇ ಎಷ್ಟು ಕೊಟ್ಟಿದ್ದಾರೆ. ಇದು ಯಾವುದಕ್ಕಾಗುತ್ತೋ ಇದು. ಬಟ್ ಇದನ್ನು ಸ್ಲೀವ್ಲೆಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಿಂದೆ ಟೈ ಮಾಡೋಕೆ ಕೊಟ್ಟಿದ್ದಾರೆ ನೋಡಿ. ಇದೇನಿದು ಶೋಲ್ಡರ್ ಹತ್ರ ಟೈ ಮಾಡೋದಂತೆ ಇದು. ನಾನು ನೋಡೇ ಇರಲಿಲ್ಲ ಇದು. ಅವ್ರು ತೊಗೊಂಡಿದ್ದು ಈ ಥರ ಟೈ ಮಾಡಿ ಈ ಥರ ಹಾಕ್ಕೊಳ್ಳೋದು. ಇದು ಚೆನ್ನಾಗಿದೆ, ಕ್ಲಾತ್ ಚೆನ್ನಾಗಿದೆ. ಬಟ್ ಲೈನಿಂಗ್ ಏನಿಲ್ಲ, ಟ್ರಾನ್ಸ್ಪರೆಂಟ್. 250 ರೂಪೀಸ್ ಹೇಳ್ದೆ. ನೀವು ₹1 ಕಡಿಮೆ ಮಾಡ್ಕೊಳ್ಳೋಲ್ಲ ಮೇಡಮ್. 250ಗೆ ಇನ್ನೇನು ಬರುತ್ತೆ ಮೇಡಮ್ ಅಂತ ಹೇಳ್ತಾರೆ. ಸೊ 250 ಅಲ್ಲ ಅಂತ ಹೇಳ್ಬಿಟ್ಟು ಡೈಲಿ ವೇರ್ಗೆಲ್ಲ ಹಾಕೋಬೋದಲ್ಲ ಅಂದ್ಬಿಟ್ಟು ಹಾಕೊಳ್ಳೋದು ತೊಗೊಂಡಿದ್ದಾಳೆ. ಅಷ್ಟು ಒಂದು ಇಮಾನಿಗೆ ಮನೆಗೆ ಹಾಕೊಳ್ಳೋದಕ್ಕೆ ಒಂದು 2 ಟಾಪ್ಸ್ ತೊಗೊಂಡೆ ನಾನು. ಮನೇಲಿ ಹಾಕ್ಕೊಳ್ಳಿ, ಇವಾಗ ಹೇಗಿದ್ರು ಇವಾಗ ವಿಂಟರ್ ಅಲ್ವಾ. ಸೊ ಫುಲ್ ಸ್ಲೀವ್ಸ್ ತೊಗೊಂಡೆ. ಚಳಿ ಇರುತ್ತೆ, ಬೆಚ್ಚಗಿರುತ್ತೆ ಅಂತ ಒಂದು ರೆಡ್ ತೊಗೊಂಡೆ ಆ್ಯಂಡ್ ಒಂದು ಬ್ಲ್ಯಾಕ್ ತೊಗೊಂಡೆ. ಇದು ಪ್ರೈಸು 150 ಎರಡು ಸೇಮೇ, ಬಟ್ ಕಲರ್ ಚೇಂಜ್ ಅಷ್ಟೇ. ನೆಕ್ಸ್ಟು ಅಲ್ಲಿ ಸ್ಕರ್ಟ್ ಎಲ್ಲ ಮಾಡ್ತಾಯಿದ್ರು. ದೊಡ್ಡವ್ರಿಗೂ ಸ್ಕರ್ಟ್ಸ್ ಇತ್ತು ಆ್ಯಂಡ್ ಚಿಕ್ಕ ಮಕ್ಳಿಗೂ ಸ್ಕರ್ಟ್ಸ್ ಇತ್ತು. ಫುಲ್ ಸ್ಕರ್ಟ್ಸೇ ಒಂದು ಶಾಪಲ್ಲಿ ಹೋಗಿ, ಸ್ಟ್ರೀಟ್ ಶಾಪಲ್ಲಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಕಲೆಕ್ಷನ್ಸ್ ವೆರೈಟೀಸ್. ಗ್ರೀನ್ ಇದೆ, ವೈಟ್ ಇದೆ, ಬ್ಲ್ಯಾಕ್ ಇದೆ. ನನಗೆ ಈ ಥರ ಒಂಥರ ಯಾವ ಕಲರ್ ಇದೆ, ವೈನು. ಅದಕ್ಕೆ ಈ ಥರ ರೋಸ್ ಕಲರಲ್ಲಿ ಈ ಥರ ಫ್ಲವರ್ಸ್ ಇದೆ. ಇದಕ್ಕೆ ಕಾಂಟ್ರಾಸ್ಟ್ ಹಾಕೋಬೇಕು. ಈ ಕಲರ್ದು ಒಂದು ಒಳಗೊಂದು ಟಾಪ್ ಸ್ಟಿಚ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಫಂಕ್ಷನ್ಸ್ಗೆ ಹಾಕೋಬೋದು. ನೋಡಿ ಎಷ್ಟು ಹೆವಿ ಗ್ರ್ಯಾಂಡ್ ಲುಕ್ ಕೊಡ್ತಿದ್ದು. ಇದು ಎಷ್ಟಿರ್ಬೋದು ಹೇಳಿ? ಜಸ್ಟ್ 200 ರೂಪೀಸ್. ಜಸ್ಟ್ 200 ಕೊಟ್ಟು ತೊಗೊಂಡೆ ನಾನು. ಚೆನ್ನಾಗಿತ್ತು. ಒಳಗಡೆ ಲೈನಿಂಗು ಇದೆ ನೋಡಿ. ಲೈನಿಂಗೂ ಇದೆ. ವರ್ತ್ ಅನಿಸ್ತು, ತೊಗೊಂಡಿದ್ದೀನಿ. ಅವಳಿಗೆ ಹಾಕಿದ್ದೆ. ಸೈಜು ಅಷ್ಟೇ ಪರ್ಫೆಕ್ಟಾಗಿದೆ. ನೆಕ್ಸ್ಟು ಬಿಂದು ಸೇಮ್ ಮೆಟೀರಿಯಲಲ್ಲಿ ಈ ಥರ ತೊಗೊಂಡ್ಲು. ಅವಳೇ ಫಸ್ಟ್ ಒಂದು ತೋರಿಸಿದ್ನಲ್ಲ, ಸ್ವಲ್ಪ ಇದು ಚೆನ್ನಾಗಿದೆ ಅದಕ್ಕಿಂತ. ಸ್ಲೀವ್ಸ್ ಇದೆ ನೋಡಿ, ಕಲರ್ ಚೆನ್ನಾಗಿದೆ. ಕಲರ್ ಇಷ್ಟ ಆಯ್ತು ನನಗೆ.
ಅದೆಲ್ಲ ಯಾವಾಗ ಹಾಕೋತಾಳೋ, ತೆಗೆದು ತೆಗೆದು ಇಟ್ಕೊಳ್ಳೋದು ಅಷ್ಟೇ ಅವಳದು. ನಾನಾದರೆ ಈ ಥರ ವೀಡಿಯೋಸ್ಗೆಲ್ಲ ಯೂಸ್ ಮಾಡ್ತಿರ್ತೀನಿ ನೋಡಿ. ಬಟ್ ಏನು ಲೈನಿಂಗ್ ಎಲ್ಲ ಏನಿಲ್ಲ, ಜಸ್ಟ್ ಈ ಥರ ಟಾಪ್ ಅಷ್ಟೇ. ಇದು ಅಷ್ಟೇ 250 ರುಪೀಸು. ನೀವು 1 ರೂಪಾಯಿ ಕಡಿಮೆ ಕೊಡ್ತೀನಿ ಅಂದರೆ ಅವ್ನು ಇಸ್ಕೊಳ್ಳಲ್ಲ, 250ನೇ ಕೊಡಬೇಕು, 250 ಕೊಟ್ಟೆ ಇಸ್ಕೋಬೇಕು. ಚೆನ್ನಾಗಿದೆ ಅಲ್ಲ. ಇದೊಂದು ತೊಗೊಂಡ್ಲು. ನೆಕ್ಸ್ಟ್ ಇನ್ನೂ ಇತ್ತು, ಇವನ್ ನನ್ನ ಸೈಜ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಂದರೆ ಏನಂದರೆ ಇದು ಬ್ರ್ಯಾಂಡೆಡ್ ಅಲ್ಲ ಇದು ನೋಡಿ. ಇದನ್ನು ಎಕ್ಸೆಲ್ ಅಂತ ಹೇಳ್ದ ಅವನು, ಇದು ಎಕ್ಸೆಲ್ ಅಂತ ಹೇಳ್ದ. ಬಿಂದುಗೆ ಟೈಟ್ ಆಗಿದೆ. ಅವಳದು ಎಮ್ಮೆನೋ ಯೂಸ್ ಮಾಡ್ತಾಳೆ ಅವಳು. ಸುಮ್ಮನೆ ಇದ್ರ ನಾನ್ ಬ್ರ್ಯಾಂಡೆಡ್ಸ್ ಎಲ್ಲ ಏನಂದರೆ ಸೈಜಸ್ ನೋಡಿ ತೊಗೋಬೇಕು ನೀವು. ಒಂದು ಎಕ್ಸ್ಟ್ರಾ ಸೈಜೇ ತೊಗೊಬೇಕು ನೀವು ನಿಮ್ಮ ರೆಗ್ಯುಲರ್ ಸೈಜ್ಗಿಂತ. ಆ್ಯಕ್ಚುಲಿ ನಾನು ಒಂದೊಂದ್ಸಲ ಎಲ್ ಸೈಜೇ ಕರೆಕ್ಟಾಗಿ ಕೂತಿರುತ್ತೆ. ನಾನೀಗ ಮಾಲ್ಸೆಲ್ಲ ತೊಗೊತೀನಲ್ಲ, ಅದೆಲ್ಲ ಎಲ್ ಸೈಜಲ್ಲೇ ಕೂತಿರುತ್ತೆ. ನೆಕ್ಸ್ಟು ಇದು ನಿಂದ ನೀ ತಗೊಂಡಿರೋದು ನಿಮಗೆ ಕನ್ಫ್ಯೂಷನ್. ಇವೆರಡು ಡ್ರೆಸ್ಸು ಸ್ವಲ್ಪ ಕನ್ಫ್ಯೂಷನ್ ನನಗೆ. ನಂದು ಯಾವುದು ಅವಳು ಯಾವ್ದು. ಅವಳು ಬ್ಲ್ಯಾಕ್ ತೊಗೊಂಡು ನಾನು ಎಲ್ಲೋ ತೊಗೊಂಡೆ. ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದು ನೋಡಿ. ಇದು ಟಾಪ್ಸ್, ಇದು ಕಾಟನ್ ಮೆಟೀರಿಯಲ್, ಇದು ಕಾಟನ್ ಫುಲ್ ಸ್ಲೀವ್ಸ್ ಬರುತ್ತೆ ಅನ್ಸುತ್ತೆ. ನಾನು 3/4 ಬರ್ಬೋದೇನೋ. ಇನ್ನೂ ವೇರ್ ಮಾಡಿ ನೋಡಿಲ್ಲ. ರೆಡ್ ಯಾವ ಕಲರ್ ಬೇಕಾದ್ರೂ ಹಾಕೋಬೋದು. ಇದು ನೆಕ್ ನೋಡಿ, ಇದು ಕಾಲರ್ ನೆಕ್ ಇದೆ. ಫುಲ್ ನೆಕ್ ಕವರ್ ಆಗುತ್ತೆ, ಚೆನ್ನಾಗಿದೆ. ಫುಲ್ ಲೆಂತ್ ಅಂತೂ ಫುಲ್ ಬರುತ್ತೆ ಲೆಂತ್. ಬಟ್ ಇದು ನನ್ನ ಸೈಜಲ್ಲಿ ಇತ್ತಾ ಇಲ್ಲ ಅನಿಸುತ್ತೆ. ಎಕ್ಸೆಲ್ವರೆಗೂ ಇದೆ. ಅದೇ ಎಲ್ಲಿರೋರು ಎಕ್ಸೆಲ್ ತೊಗೋಬೇಕು, ಎಮ್ ಇರೋರು ಎಲ್ಲಿ ತೊಗೋಬೇಕು ಆ ಥರ. ಇದು ಅಷ್ಟೇ 250ನೇ, 250 ಕೊಟ್ಟೆ ತೊಗೊಂಬಂದ್ವಿ ನಾವು ಇದನ್ನು. ಇದು ಜಸ್ಟ್ 250 ರುಪೀಸೇ. ಏನಿಲ್ಲ, ಇವಾಗ ಟೆಂಪಲ್ ಎಲ್ಲ ಹೋಗ್ತಾ ಇರ್ತೀವಲ್ಲ, ಟೆಂಪಲ್ಗೆ ಯೂಸ್ ಮಾಡೋದಕ್ಕಷ್ಟೇ. ಟೆಂಪಲ್ ಹೋಗ್ತಾ ಇರ್ತೀವಿ, ಇಲ್ಲೇ ಎಲ್ಲಾದರೂ ಏನಾದರೂ ತೊಗೊಂಬರ್ಬೇಕಾಗುತ್ತೆ, ಬೇಕ್ರಿ, ಹೋಟೆಲ್ ಆ ಥರ ಹೋದಾಗ ಹಾಕುತ್ತಾಳು. ನೆಕ್ಸ್ಟ್ ಕನ್ಫ್ಯೂಷನ್ ಡ್ರೆಸ್ ಇದು. ಬಟ್ ಇದಕ್ಕೆ ನನ್ನ ಡ್ರೆಸ್ಗೆ ಕಾಲರ್ ಇಲ್ಲ. ಇದು ನಾರ್ಮಲ್ ನೆಕ್, ಯು ನೆಕ್, 3/4 ಸ್ಲೀವ್ಸು. ಎಲ್ಲೋ ಕಲರ್ ತೊಗೊಂಡೆ. ಯಾವ ಕಲರ್ ಪ್ಯಾಂಟ್ ಬೇಕಾದ್ರೂ ಹಾಕೋಬೋದು, ರೆಡ್, ಬ್ಲ್ಯಾಕ್, ಎನಿಥಿಂಗ್. ಇದು ಅಷ್ಟೇ ಜಸ್ಟ್ 250 ರುಪೀಸು. ಡಬಲ್ ಎಕ್ಸೆಲ್ ತೊಗೊಂಡಿದ್ದೀನಿ. ಕರೆಕ್ಟ್ ಫಿಟ್ಟಿಂಗ್ ಕೂತಿತ್ತು. ನೆಕ್ಸ್ಟ್ ಒನ್ನು ಇದು ನಂಗೆ ಯಾಕೋ ತುಂಬ ಇಷ್ಟ ಆಗೋಯ್ತು, ಪಿಂಕ್ ಕಲರ್. ಇವಾಗೆಲ್ಲ ಟ್ರೆಂಡ್ ಇದೆಯಲ್ಲ, ವಿ ನೆಕ್ಕಲ್ಲಿ ತೊಗೊಂಡೆ ನಾನು ನೋಡಿ. ಬಟ್ ಇದು ರೇಯಾನ್ ಕ್ಲಾತು ನಂಗೆ ಇಷ್ಟ ಇಲ್ಲ. ಅಂದರೆ ಕಲರ್ ನೋಡ್ಬಿಟ್ಟು ಇಷ್ಟಪಟ್ಟೆ. ಇದು ರೇಯಾನ್ ಕ್ಲಾತು, ಫೋಲ್ಡ್ ಮಾಡಿದ್ರೆ ಸಾಕು ಹಾಗಾಗೆ ಕುತ್ಕೊಂಡ್ಬಿಡುತ್ತೆ. ಬಟ್ ಇದೆಲ್ಲ ಕಾಟನ್ಸು, ಇದು ಚೆನ್ನಾಗಿರುತ್ತೆ. ಬಟ್ ಇದು ವೇರ್ ಮಾಡೋಕ್ಕೆ ಒಂಥರ ಕಂಫರ್ಟಬಲ್. ಆ್ಯಕ್ಚುಲಿ ಎಷ್ಟು ಕಾಸ್ಟ್ ಅಂದರೆ 800 ಒಳ್ಳೊಳ್ಳೆ ಸೆಟ್ಸ್ ಇದೆ. ಆ್ಯಂಡ್ ಫುಲ್ ಲಾಂಗ್ ಕುರ್ತಾಸು, ಅಂದರೆ ಅಂಬ್ರಲಾ ಕುರ್ತಾಸು 750, 900 ಆ ಥರ ಎಲ್ಲ ಇತ್ತು. ಬಟ್ ಸದ್ಯಕ್ಕೆ ನಾನು ತುಂಬ ಪರ್ಚೇಸ್ ಮಾಡಿದ್ದೀನಿ, ತುಂಬಾ ಪರ್ಚೇಸ್ ಮಾಡಿದ್ದೀನಿ. 800, 900, 1000 ಅಂತ ಒಂದಷ್ಟು ಪರ್ಚೇಸ್ ಮಾಡಿದ್ದೀನಿ. ಬಟ್ ಅದನ್ನೆಲ್ಲ ನಾನು ತೋರಿಸ್ತೀನಿ, ಫ್ಯೂ ಡೇಸ್ ವೆಯ್ಟ್ ಮಾಡಿ. ಯಾಕಂದರೆ ಆಮೇಲೆ ಹೇಳ್ತೀನಿ ಅದನ್ನು ಏನು ಏನು ಅಂತ. ಸೊ ಅದನ್ನೆಲ್ಲ ನೆಕ್ಸ್ಟು ಕಮ್ಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಸೊ ಇದು ಸುಮ್ಮನೆ ಈಗ ಟೆಂಪಲ್ಸ್ಗೆ ನನ್ನ ಹತ್ರ ಸ್ವಲ್ಪ ಈ ಥರ ಡ್ರೆಸ್ಸಸ್ ಕುರ್ತೀಸ್ ಇರಲಿಲ್ಲ. ಸೊ ಒಂದಷ್ಟು ಕುರ್ತೀಸ್ ತೊಗೊಂಡೆ ಅಷ್ಟೇ. ಬಟ್ ಕಲೆಕ್ಷನ್ಸ್ ಚೆನ್ನಾಗಿದೆ, ಹೋಗಿ ಬನ್ನಿ. ಕಾಸ್ಟ್ ಜಾಸ್ತಿ ಆಯಿತು ಅನ್ಕೋಬೇಡಿ, ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ಇದು ಅಷ್ಟೇ 3/4 ಸೇಮ್ ಪ್ರೈಸ್. ಇದೂ 250. ನಾನು ಒಂದಷ್ಟು 250 ರೇಂಜಲ್ಲಿ ಮಾತ್ರ ತೊಗೊಂಡಿದ್ದೀವಿ ನಾವಿಬ್ರು. ನೆಕ್ಸ್ಟು ಇದೇನು ಪಿನ್ನುವೆಲ್ಲ ತೊಗೊಂಡ್ರಲ್ಲ, ಕ್ರಶ್ ಮೆಟೀರಿಯಲಲ್ಲಿ, ಆ ಥರ ಮೆಟೀರಿಯಲಲ್ಲಿ ಒಂದು ತೊಗೊಂಡೆ ನಾನು. ಫುಲ್ ವೈಟ್ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಯಾವ ಕಲರ್ ಪ್ಯಾಂಟ್ ಬೇಕಾದರೂ ಹಾಕೊಬೋದು, ವೇಲ್ ಬೇಕಾದರೂ ಹಾಕೋಬೋದು ಅಂದ್ಬಿಟ್ಟು ತೊಗೊಂಡೆ. ಆ್ಯಕ್ಚುಲಿ ಇದಕ್ಕೆ ಪರ್ಪಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡೋಣ, ವೇರ್ ಮಾಡಿದಾಗ ವಿಡಿಯೋ ಮಾಡ್ತೀನಿ. ಸೇಮ್ ಪ್ರೈಸ್. ಇದೂ ಅಷ್ಟೇ 250 ರುಪೀಸು. ಡಬಲ್ ಎಕ್ಸೆಲ್ ತೊಗೊಂಡಿದ್ದೀನಿ. ಸೈಜಸ್ ಇದೆ ಟಿಲ್ ಡಬಲ್ ಎಕ್ಸೆಲ್ ಅಷ್ಟೇ. ಎಸ್, ಎಮ್, ಎಲ್ ಎಲ್ಲ ಸಿಗುತ್ತೆ. ಇದರಲ್ಲೆಲ್ಲ ಸಿಗುತ್ತೆ. ಡಬಲ್ ಎಕ್ಸೆಲ್ ಬಿಂದು ತೊಗೊಂಡಿಲ್ಲ, ಅದರಲ್ಲಿ ಸಿಗೋಲ್ಲ. ಬಟ್ ಇದರಲ್ಲೆಲ್ಲ ಸಿಗುತ್ತೆ. ಇದಿಷ್ಟು ಕುರ್ತೀಸ್ ನಾವು ಪರ್ಚೇಸ್ ಮಾಡಿದ್ದು ಸ್ಟ್ರೀಟ್ ಶಾಪ್ಸ್ ಇರುತ್ತಲ್ಲ, ಅಲ್ಲಿ ಪರ್ಚೇಸ್ ಮಾಡಿದ್ದು ನಾವು ಇದನ್ನೆಲ್ಲ. ಆಮೇಲೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಲೆಗ್ಗಿನ್ಸ್ ತೊಗೊಳ್ಳೋಣ. ಸುಮ್ಮನೆ ಜಸ್ಟ್ ಅವರು 150 ಅಂತ ಹೇಳಿದ್ರು. ಕ್ವಾಲಿಟಿ ನೋಡೋಣ, ಕ್ವಾಲಿಟಿ ಚೆನ್ನಾಗಿದ್ದರೆ ಯೂಸ್ ಮಾಡಿ. ಆಮೇಲೆ ಒಂದಷ್ಟು ಒಂದು ಡಜನ್ ಬೇಕು ನನಗೆ, ಆಮೇಲೆ ತೊಗೊಳ್ಳೋಣ ಅಂತ. ಬಟ್ ರಿಯಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. 150 ಅಂತ ಹೇಳಿದ್ರು.
ಬಟ್ ರಿಯಲಿ ಈಗ ನಾವು ಹೊರಗಡೆ ನಾವೀಗ 250-300 ಕೊಡ್ತೀವಲ್ಲ, ಸೇಮ್ ಕ್ವಾಲಿಟಿ ಇದೆ. ನಾನು 350 ಅಂತ ತೊಗೊಂಡಿರೋದು ಒಂದು ಹಾಫ್ ಡಜನ್ ತೊಗೊಂಡಿದ್ದೆ 350 ರುಪೀಸಲ್ಲಿ. 350ಗೆ ಹಾಫ್ ಡಜನ್ ಅಲ್ಲ, 350 ಒಂದು. ಅದು ಸ್ವಲ್ಪ ಈ ಥರ ಇಲ್ಲೆಲ್ಲ ಇರುತ್ತಲ್ಲ, ಸ್ವಲ್ಪ ಸಿಂಗ್ ಥರ ಎಲ್ಲ ಆಗಿತ್ತು. ಅದಕ್ಕೆ ನೋಡೋಣ ಇದ್ರ ಕ್ವಾಲಿಟಿ ಹೇಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಂತ, ಅದೇ ಸೇಮ್ ಕ್ವಾಲಿಟಿ ಅಂತ ಅನ್ಸುತ್ತೆ, ಅದಕ್ಕಿಂತ ಚೆನ್ನಾಗಿದೆ ಅನಿಸುತ್ತೆ. ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ. ಸೇಮ್ ಶಾಪ್ಗೆ ಹೋಗ್ಬಿಟ್ಟು ನೀವು ಬೇಕಾದರೆ ಬೈ ಮಾಡಿ 150ಗೆ ಆರಾಮಾಗಿ ತೊಗೋಬೋದು. ನಾನೊಂದು ತೊಗೊಂಡೆ, ಬಿಂದು ಒಂದು ಬ್ಲ್ಯಾಕ್ ತೊಗೊಂಡ್ಲು, ನಾನು ಎಗೇನ್ ಒಂದು ರೆಡ್ ತೊಗೊಂಡೆ, ಇರ್ಲಿ ರೆಡ್ ಅಂತ. ಇದು ಎಕ್ಸ್ಪೆಂಡ್ ಆಗುತ್ತೆ, ನೋಡೋಕೆ ಚಿಕ್ಕದು ಅನ್ಸುತ್ತೆ, ನಿಮಗೆ ಎಕ್ಸ್ಪೆಂಡ್ ಆಗುತ್ತೆ ಫುಲ್. ಇದಿಷ್ಟು ಡ್ರೆಸ್ಸಸ್ ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟ್ ಇಯರಿಂಗ್ಸ್, 2 ಇಯರಿಂಗ್ಸ್ ಅಷ್ಟೇ ತೊಗೊಂಡಿದ್ದಲ್ಲಿ. ಇದು ಬಿಂದು ತೊಗೊಂಡ್ಲಿ ನೋಡಿ, 100 ರುಪೀಸ್. ಯಾವ ಇಯರಿಂಗ್ಸ್ ತೊಗೊಳ್ಳಿ 100 ರುಪೀಸ್. ನಾವು ಫಸ್ಟ್ ಯಾವುದೇ ಕಡೆ ಹೋದ್ರೂ ಪ್ಲೇಸ್ಗೆ ಫಸ್ಟ್ ಶಾಪ್ ಮಾಡೋದೇ ಇಯರಿಂಗ್ಸ್. ಇದೆಲ್ಲ ಒಂಥರ ಟ್ರೆಡಿಷ್ನಲ್ ವೇರ್ ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ವಿ. ಅವಳು ಸ್ವಲ್ಪ ಮುತ್ತಿರೋದು ತೊಗೊಂಡಿದ್ರು ನೋಡಿ, ಇಲ್ಲಿ ಕೆಳಗಡೆ ಅವಳು ತೊಗೊಂಡಿರೋದ್ರಲ್ಲಿ ಇದು ಮುತ್ತಿದೆ ಈ ಥರ. ಬಟ್ ನಾನು ತೊಗೊಂಡಿರೋದ್ರಲ್ಲಿ ಸಿಂಪಲ್ ನೋಡಿ. ಚೆನ್ನಾಗಿದೆ ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ. ಜಸ್ಟ್ 100 ರುಪೀಸ್, ಯಾವ್ದು ತೊಗೊಳ್ಳಿ 100 ರುಪೀಸ್. ಇದಿಷ್ಟು ನಾವು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡಿದ್ದು. ಬಟ್ ಅಲ್ಲಿ ಡ್ರೆಸ್ಗೆ ಅಂದರೆ ನೀವು ಮೇನ್ ಹೋದರೆ ಬೆಸ್ಟ್ ಅನ್ಸುತ್ತೆ. ನಾನು ಡ್ರೆಸ್ ಪರ್ಚೇಸ್ ಮಾಡೋದಕ್ಕೇ ಹೋಗ್ತೀನಿ ಅಂದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಫುಡ್ ತಿನ್ನೋದಕ್ಕೆ ಹೋಗ್ತೀನಿ ಅಂದರೆ ಹೋಗ್ಬೋದು. ನಾವು ಆಶಾ ಸ್ವೀಟ್ಸ್ಗೆ ಹೋಗಿದ್ವಿ, ಚೆನ್ನಾಗಿತ್ತು. ಇದು ಏನದು ರಸ್ಗುಲ್ಲ ಅಲ್ಲ, ಬಾದಾಮ್ ಮಿಲ್ಕ್. ಬಾದಾಮ್ ಮಿಲ್ಕ್. ಫಸ್ಟ್ ಟೈಮ್ ನಾನು ಅಲ್ಲಿ ಕುಡ್ದಿದ್ದು, ಚೆನ್ನಾಗಿತ್ತು. ಟೇಸ್ಟ್ ಮಾಡಿದ್ರೆ ನಾನೇ ಹೇಳಿದ್ದು ಟೇಸ್ಟ್ ಮಾಡಿ. ಹೌದು, ಅವಳೇ ಹೇಳಿದ್ದು. ಅವಳು ಸ್ವಲ್ಪ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರ್ತಾಳೆ, ಗೊತ್ತಾಗ್ತಾ ಇರುತ್ತೆ ಅವಳಿಗೆ, ಹೇಳ್ತಾ ಇರ್ತಾಳೆ. ಚೆನ್ನಾಗಿದೆ ಟೇಸ್ಟು. ಆಮೇಲೆ CTRಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಟೈಮ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಓಕೆ, ಇದಿಷ್ಟು ನಾವು ಪರ್ಚೇಸ್ ಮಾಡಿರೋದಿಷ್ಟೇ. ಹಬ್ಬಕ್ಕಂತ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಹೊಸ ಕಲೆಕ್ಷನ್ಸ್ ಬಂದರೆ ಇನ್ನೊಂದ್ಸಲ ಹೋಗಿ ವಿಸಿಟ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಶಾಪಲ್ಲಿ ಎಷ್ಟೆಷ್ಟು ವೆರೈಟೀಸ್ ಇದೆ ಅಂತ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ ಪ್ಲೀಸ್. ಬೆಲ್ ಬಟನ್ ಇರುತ್ತಲ್ಲ, ಬೆಲ್ ಬಟನ್ ಇರುತ್ತಲ್ಲ, ಆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ, ನೀವು ವಿಡಿಯೋಸ್ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು.